ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ ಪೃಥ್ವಿರಾಜ್ ಮಾತಾಡ್ತಾ ಇದ್ದೀನಿ. ನೀವು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಇವತ್ತು ಬೆಂಗಳೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅದು ಸ್ಕೂಟರ್ ಎಂಟಾರ್ಕಲ್ಲಿ ತುಂಬ ದಿನಗಳಾದಮೇಲೆ ಒಂದು ದಿನದ ಟ್ರಿಪ್ ಥರ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಗರ್ಲ್ಫ್ರೆಂಡು ನಮ್ಮೂರಿಂದ ನೆಕ್ಸ್ಟು ಬೇಲೂರು ಹಳೆಬೀಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮೂರಿಂದ ಅಲ್ಲಿಗೆ ಹತ್ರ. ಬನ್ನಿ ನೆಕ್ಸ್ಟು ಸಿಗೋಣ ಫ್ರೆಂಡ್ಸ್. ಇವಾಗ ಬೆಂಗಳೂರು ಬಿಟ್ಟಿದ್ದೀನಿ. ಆಲ್ಮೋಸ್ಟು ಟೈಮು 8:15, 8:30 ಆಗಿದೆ. ಇವಾಗ ಆಲ್ಮೋಸ್ಟು ತುಮಕೂರು ಹತ್ರ ಬಂದಿದ್ದೀವಿ. ನಾನು ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲ್ಲ, ಏನಕ್ಕಪ್ಪ ಅಂತಂದರೆ ನಾವು ಫೋನಲ್ಲಿ ಮಾಡ್ತಾಯಿರೋದ್ರಿಂದ. ಹಾಗಾಗಿ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ, ನಿಮಗೆ ಬೋರ್ ಹೊಡ್ಸೋದಕ್ಕೂ ನನಗೆ ಇಷ್ಟ ಇಲ್ಲ. ಬನ್ನಿ ಇವಾಗ ನೆಕ್ಸ್ಟು ತುಮಕೂರು ಹತ್ರ ಬಂದಿದ್ದೀನಿ. ಅಲ್ಲಾದಮೇಲೆ ಇವಾಗ ನನ್ನ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ, ತೋರಿಸ್ತೀನಿ ನೋಡಿ. ಇವಳು ನಮ್ಮ ಹುಡುಗಿ. ಅವಳಿಗೆ ಇಷ್ಟಪಟ್ಟಳು ಅಂದ್ಬಿಟ್ಟೇ ನಾನು ಬೈಕಲ್ಲಿ ಹೋಗ್ತಾ ಇರೋದು. ಅವಳಿಗೆ ಬೈಕಲ್ಲಿ ಹೋಗ್ಬೇಕಂದ್ರೆ ತುಂಬ ಖುಷಿ. ಹೆಣ್ಮಕ್ಳು ಗೊತ್ತಲ್ಲ, ತುಂಬ ಖುಷಿ ಪಡ್ತಾರೆ ಬೈಕಲ್ಲಿ ಹೋಗೋಕ್ಕೆ. ಅದು ತುಂಬ ವರ್ಷಗಳ ನಂತರ ಬೈಕಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ಇದು KB ಕ್ರಾಸು. ಈ ಹೋಟ್ಲಲ್ಲಿ ಟಿಫನ್ ತಿನ್ನೋಣ ಅಂತ ನಾನು ನಮ್ಮ ಹುಡುಗಿ ನಿಲ್ಲಿಸ್ತು. ಟೈಮ್ ಆಲ್ಮೋಸ್ಟು 10:30 ಆಗಿತ್ತು. ಬನ್ನಿ ಇವಾಗ ಏನು ಟಿಫನ್ ತಿಂತೀವಿ ಅಂತ ತೋರಿಸ್ತೀನಿ. ಹೆಲ್ಮೆಟ್ ತೆಗೆದ್ಮೇಲೆ ಏನೋ ಒಂಥರ ಸ್ವರ್ಗ, ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಆ ಹೆಲ್ಮೆಟ್ನ ತೆಗೆದಾಗ ಅದೇನೋ ಒಂಥರ ನರಕ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಅದನ್ನು ಹಾಕ್ಕೊಂಡಿಲ್ಲ ಅಂದರೆ ಡೈರೆಕ್ಟ್ ನರಕಕ್ಕೆ ಹೊಂಟೋಗ್ಬಿಡ್ತೀವಿ. ಸೊ ನಮ್ಮ ಹುಡುಗಿನ ಕರೆದೆ, ಬಿಸಿಲು ಬೇರೆ ಹೊಡಿತಾಯಿತ್ತು. ನಾನು ರೈಸ್ ಬಾತ್ ತೊಗೊಂಡೆ, ನಮ್ಮ ಹುಡುಗಿ ಇಡ್ಲಿ ವಡೆ ತೊಗೊಂಡು. ಆಮೇಲೆ ಇಡ್ಲಿ ವಡೆ ಟೇಸ್ಟ್ ನಾನು ನೋಡಿದೆ, ರೈಸ್ ಬಾತ್ ಟೇಸ್ಟು ನಮ್ಮ ಹುಡುಗಿ ನೋಡಿದ್ದು. ಅವಳು ನಾನು ಏನೇ ತೊಗೊಂಡು ಅವಳಿಗೊಂದು ಬುಕ್ ತಿನ್ನೋದ್ರಲ್ಲೇ ಸಮಾಧಾನ. ಅದೊಂಥರ ಖುಷಿ ಇರುತ್ತೆ ಇಬ್ಬರು ಹಂಚಿ ತಿನ್ನೋದ್ರಲ್ಲಿ. ಸೊ ಅದಾದಮೇಲೆ ಟಿಫನ್ ಎಲ್ಲ ತಿಂದು ನೆಕ್ಸ್ಟು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದು. ಆಲ್ಮೋಸ್ಟು ಮಳೆ ಬರೋ ಥರ ಆಗೋಯ್ತು. ಈ ಲೆಫ್ಟ್ ಸೈಡಲ್ಲಿ ಒಂದು ಗುಡ್ಡ ಇದೆ. ನಾನು ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಈ ಗುಡ್ಡ ಚೆನ್ನಾಗಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ಒಡೆದಾಕ್ತವ್ರೆ. ನಾವು ಮನುಷ್ಯರು ಎಷ್ಟು ಕೆಟ್ಟವ್ರಲ್ವ. ಅದಾದಮೇಲೆ ನೆಕ್ಸ್ಟು ಟಿಪ್ಟೂರಿಗೆ ಬಂದ್ವು. ಟಿಪ್ಟೂರಲ್ಲಿ ಒಂದು ನನಗಿಷ್ಟವಾಗಿರೋ ಹೋಟ್ಲು ಇದೆ, ಕಲ್ಪತರು ಅಂತ, ಲಾಸ್ಟು ಎಂಡಲ್ಲಿ. ಅಲ್ಲಿ ಒಂದು ಕಾಫಿ ಕುಡಿದು, ನಮ್ಮ ಹುಡುಗಿ ಕಾಫಿ ಕುಡಿದು ನಾನು ಟೀ ಕುಡಿದೆ. ಮತ್ತು ಹೊಂಟು ಸೆಂಟ್ರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಹಾಗೆ ಅಲ್ಲೊಂದು ಸೆಲ್ಫಿ ವೀಡಿಯೋ ತಗೊಂಡು ನಾನು ನಮ್ಮ ಹುಡುಗಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಹೊರಡೋಣ ಅಂತ ಸ್ಟಾರ್ಟ್ ಮಾಡಿ ಗಾಡೀಲಿ ಕೂತ್ಕೊಂಡೆ. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ತಿರ್ಗಾ ವಾಪಸ್ ಬಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಮಳೆ ಇನ್ನೂ ಬರ್ತಾನೆ ಇತ್ತು. ಮತ್ತು ಬೇಡ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿರ್ಗಾ ಕಂಟಿನ್ಯೂ ಆಗಿ ನಮ್ಮ ಗಾಡಿದೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟು. ಮಳೆ ಆದ್ರೂ ಬರೋ ಥರ ಇತ್ತು, ಸ್ವಲ್ಪ ಬರ್ತಾನೂ ಇತ್ತು ಮಳೆ. ಸೊ ಹಂಗಾಗಿ ಜಾಸ್ತಿ ಲೇಟ್ ಮಾಡೋದು ಬೇಡ, ಮಳೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಹೊಂಟು. ಅದಾದಮೇಲೆ ಸೀದಾ ಅರಸೀಕೆರೆ ಹತ್ರ ಬಂದಿದ್ದೀವಿ ನೋಡಿ. ಅರಸೀಕೆರೆ ತಿರುಪತಿ ಬೆಟ್ಟ ಇದು. ತುಂಬ ಜನ ಗೊತ್ತಿದ್ದರೂ ತುಂಬ ಜನ ಹೋಗಲ್ಲ. ನಮ್ಮ ಮನೆ ದೇವರು ತಿರುಪತಿ, ಇದು ನಮ್ಮ ಅರಸೀಕೆರೆ ಕೆರೆ. ಅದಾದಮೇಲೆ ನೆಕ್ಸ್ಟು ನಾನು ಅರಸೀಕೆರೆನ ಬಿಟ್ಟು ನೆಕ್ಸ್ಟ್ ಊರು ನಮ್ಮೂರು ಬಾಣಾವರ. ಬಟ್ ನಮ್ಮದು ಬಾಣಾವರ ಬರೋಲ್ಲ, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ ನಮ್ಮೂರು. ಕಡೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ನಮ್ಮದು ಹಾಸನ ಬಾರ್ಡ್ರು ಇದೆ, ಚಿಕ್ಕಮಗಳೂರು ಬಾರ್ಡ್ರು ಇದೆ. ನಮ್ಮೂರಲ್ಲಿರೋ ಲಾಸ್ಟ್ ಪಾಯಿಂಟ್ ನಮ್ಮೂರೇ, ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ. ಅದಾದಮೇಲೆ ಶಿಸ್ತಾಗೆ ಅರಸೀಕೆರೆನ ಬಿಟ್ಟು ಹೊಂಟು. ಮಳೆ ಬರೋ ಥರನೇ ಇತ್ತು. ಅಲ್ಲಿ ನೋಡಿ ತಿರುಪತಿ ಬೆಟ್ಟ ಚೆನ್ನಾಗಿ ಕಾಣಿಸ್ತಾಯಿದೆ, ಹೋಗಬೇಕು ಒಂದಿನ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಸಿಗೋಣ ಬನ್ನಿ ನಮ್ಮೂರಲ್ಲಿ. ಇದು ನಮ್ಮೂರು. ಆಲ್ರೆಡಿ ತುಂಬ ಜನ ನೋಡಿರ್ಬೋದು ನಮ್ಮೂರನ್ನ. ನಮ್ಮೂರಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು ಇಲ್ಲಿಂದ ಹಳೆಬೀಡಿಗೆ ಹೊರಡೋಣ ಅಂತ ಹೊರಟು. ಮಳೆ ಬೇರೆ ಬರೋ ಥರ ಜಾಸ್ತಿ ಆಗಿತ್ತು. ವಾಪಸ್ ಇದು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಫಸ್ಟು ಹಳೆಬೀಡು ಆದಮೇಲೆ ಬೇಲೂರು, ಇವೆರಡಕ್ಕೂ ಹೋಗಬೇಕು ಅಂತ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ನಮ್ಮ ಹುಡುಗಿಗೂ ತುಂಬ ಆಸೆ, ಎಲ್ಲೂ ಕರ್ಕೊಂಡು ಹೋಗಿದ್ದಿಲ್ಲ. ಆ ಕಾರಣದಿಂದ ನಮ್ಮ ಹುಡುಗಿ ನಮ್ಮೂರಿಂದ ಒಂದು 30-40 ಕಿಲೋಮೀಟ್ರ್ ಅಷ್ಟೇ ಇರೋದು ಬೇಲೂರು ಹಳೆಬೀಡು. ಇಲ್ಲಿಂದ ಶಿಸ್ತಾಗೆ ಹೊಂಟು. ಟೈಮ್ ಆಲ್ಮೋಸ್ಟ್ ಲೇಟ್ ಆಗೋಗಿತ್ತು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಹತ್ರ ಬೇರೆ ಸ್ವಲ್ಪ ಕೆಲಸ ಇತ್ತು. ಹಳ್ಳಿ ಅಂದರೆ ಗೊತ್ತಲ್ಲ, ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಅದು ತುಂಬ ದಿನ ಆದಮೇಲೆ ಹೋಗಿದೆ. ನಮ್ಮಮ್ಮ ಬೇರೆ ಊರಲ್ಲಿದ್ದರು, ಮಾತಾಡ್ಸ್ಕೊಂಬರೋದು ಲೇಟ್ ಆಗೋಯ್ತು. ಅದು ನಮ್ಮ ದೋಸ್ತು ಶೆಡ್ಡು, ಅಲ್ಲೇ ಇರ್ತಾನೆ ಯಾವಾಗಲೂ. ಈ ಸಲ ಅವನ್ನ ಮಾತಾಡ್ಸೋಕ್ಕಾಗಿಲ್ಲ. ಸೊ ಹಂಗಾಗಿ ಶಿಸ್ತಾಗಿ ಬಾಣಾವರಕ್ಕೆ ಬಂದೆ. ಇದು ನಮ್ಮ ಬಾಣಾವರ ಸರ್ಕಲ್ಲು. ಲೆಫ್ಟ್ ಸೈಡಲ್ಲಿ ಜೂನಿಯರ್ ಕಾಲೇಜ್ ಇದೆ, ನಾನು ಓದಿರೋಂಥದ್ದು. ಬಟ್ ನಾನು ಕಾಲೇಜಿಗೆ ಹೋಗಿಲ್ಲ, ಸ್ಕೂಲ್ ಅಷ್ಟೇ. ಇದು ನಮ್ಮ ಬಾಣಾವರ ಸರ್ಕಲ್ಲು. ಲೆಫ್ಟ್ ಸೈಡಲ್ಲಿ ಬಂದರೆ ಬಸ್ ಸ್ಟ್ಯಾಂಡು. ನೀವು ಚಿಕ್ಕಮಗಳೂರಿಗೆ ಹೋಗಬೇಕು ಅಂದರೆ ಅಥವಾ ಬೇಲೂರು ಹಳೆಬೀಡಿಗೆ ಹೋಗಬೇಕು ಅಂದರೆ ಇಲ್ಲಿ ಬಂದು ಹೋಯ್ತು ಅಂದರೆ ಸ್ವಲ್ಪ ಹತ್ರ ಆಗುತ್ತೆ. ಇವಾಗ ಆಲ್ಮೋಸ್ಟ್ ರೋಡು ತುಂಬ ಚೆನ್ನಾಗಿದೆ. ಇದಾದಮೇಲೆ ನೆಕ್ಸ್ಟು ನಿಮಗೆ ಬೇಲೂರಲ್ಲಿ ಫಸ್ಟು ಸಿಗೋದು ಹಳೆಬೀಡಲ್ಲಿ ಸಿಗ್ತೀನಿ. ಇದು ನಮ್ಮ ಬಾಣಾವರ ನೋಡ್ಕೊಳ್ಳಿ. ಯಾರು ನಮ್ಮ ಬಾಣಾವರದವ್ರು ನನ್ನ ವೀಡಿಯೋ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ನಮ್ಮ ಜೂನಿಯರ್ ಕಾಲೇಜಲ್ಲಿ ಓದಿರೋರು ಯಾರು ಇತ್ತು ಅಂತಂದರೆ ಸಪೋರ್ಟ್ ಮಾಡಿ. ನಿಮ್ಮೂರಿನ ಹುಡುಗ, ಬಟ್ ನಾನು ಓದಿರೋದೆಲ್ಲ ಬಾಣಾವರ. ನಮ್ಮೂರು ಇದು ಬಂದು ಚಿಕ್ಕಮಗಳೂರಿಗೆ ಸೇರಿಕೊಳ್ಳುತ್ತೆ, ಬಾಣಾವರ ಹಾಸನಕ್ಕೆ ಸೇರಿಕೊಳ್ಳುತ್ತೆ. ಇಲ್ಲಿಂದ ನೆಕ್ಸ್ಟು ನಾನು ನಮ್ಮ ಹುಡುಗಿ ತುಂಬ ಲೇಟಾಗಿತ್ತು ಅಂತ ಗಾಡೀಲಿ ಹೊರಟಿದ್ದೀವಿ. ಬನ್ನಿ, ನೆಕ್ಸ್ಟು ನಿಮಗೆ ಹಳೆಬೀಡಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಲವ್ ಯು.